ಇದು 10ನೇ ಕ್ಲಾಸ್ನ ರಿಯಲ್ ನಂಬರ್ ಪಾಠದ ಎಕ್ಸಸೈಸ್ 1.2. ಈ 1.2 ಎಕ್ಸಸೈಸಲ್ಲಿ ಕ್ವಶನ್ ಮೂರನೇದು ಇದು. ಮೂರನೇ ಪ್ರಾಬ್ಲಮಲ್ಲಿ ಪ್ರೂವ್ ಮಾಡಬೇಕು ಫಾಲೋಯಿಂಗ್ ಆರ್ ಇರ್ರಾಷನಲ್ ಅಂತ. ಅದರಲ್ಲಿ ಎರಡನೇ ಲೆಕ್ಕ ಇದು 7√5 ಕಾಂಟ್ರಡಿಕ್ಟರಿ ಮೆಥಡಲ್ಲಿ ಪ್ರೂವ್ ಮಾಡಬೇಕು. 7√5 ಬಿ ರ್ಯಾಷನಲ್, √5ನ ರ್ಯಾಷನಲ್ ಅಂತ ತೆಗಿಬೇಕು. ಆಮೇಲೆ ನಮ್ಮ ಅಸಂಪ್ಷನ್ ತಪ್ಪು ಅಂತ ಮಾಡಬೇಕು. ಆಮೇಲೆ ಆಪೋಸಿಟ್ ಟ್ರೂ ಆಗಿರ್ತದೆ. ಇವಾಗ ಏನು ಮಾಡಬೇಕು ಅಂದರೆ 7√5 ಈಕ್ವಲ್ ಟು A/B. ಇಲ್ಲಿ A/B ಇಸ್ ನಾಟ್ ಈಕ್ವಲ್ ಟು 0 ಅಂಡ್ A ಮತ್ತು B ಇಲ್ಲಿ ಕೋಪ್ರೈಮ್ ಅಂತ ಮಾಡಬೇಕು. A ಮತ್ತು B ಕೋಪ್ರೈಮ್, B ಇಸ್ ನಾಟ್ ಈಕ್ವಲ್ ಟು 0. ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. 7√5ಕ್ಕೆ ಡಿವೈಡ್ ಬೈ 7 ಮಾಡಬೇಕು. ಎರಡು ಕಡೆನೂ 7ರಿಂದ ಡಿವೈಡ್ ಮಾಡಿದಾಗ ಇಲ್ಲಿ ಏನಾಯ್ತದೆ ಅಂದರೆ 7√5/7 ಈಕ್ವಲ್ ಟು A/7. ಇಲ್ಲಿ ಕೆಳಗಡೆ ಬರಬೇಕು 7 ಟೈಮ್ಸ್ ಆಫ್ B ಅಂತ. ಇದು ಕೋಪ್ರೈಮ್ ಆಗಿರೋದ್ರಿಂದ A ಮತ್ತು B ಮಧ್ಯ ಯಾವುದೇ ಕಾಮನ್ ಫ್ಯಾಕ್ಟ್ರು ಇರಂಗಿಲ್ಲ. 7 √5 ಈಕ್ವಲ್ ಟು A/7B. A/7B ಇವಾಗೇನು ಆಯಿತು ಅಂದರೆ A/7B ಒಂದು ರ್ಯಾಷನಲ್ ಆಗಿದ್ಮೇಲೆ A ಮತ್ತು Bಗಳು ಇಂಟೆಜರ್ ಆಗಿದ್ಮೇಲೆ ಇಲ್ಲಿ ಏನು ಆಗಬೇಕಂದ್ರೆ A/7Bನು ರ್ಯಾಷನಲ್ ಆಗಬೇಕು. ಇದು ರ್ಯಾಷನಲ್ ಆಗಲೇಬೇಕು. ಇದು ರ್ಯಾಷನಲ್ ಆಗಿದ್ರೆ ಅದಕ್ಕೆ ಈಕ್ವಲ್ ಆಗಿರೋ √5ನು ರ್ಯಾಷನಲ್ ಆಗಿರಬೇಕು. √5 ಇಸ್ ಆಲ್ಸೋ ರ್ಯಾಷನಲ್. √5 ಬಟ್ ವಿ ನೋ ದಟ್, ನಮ್ಗೆ ಗೊತ್ತು √5 ಇರ್ರಾಷನಲ್ ಅಂತ. ಹಾ 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 √5 ಇಸ್ ಇರ್ರಾಷನಲ್ ಅಂತ. ಇವಾಗೇನು ಅಂದರೆ ಅವರ್ ಕಾಂಟ್ರಡಿಕ್ಟ್ಸ್ ಅವರ್ ಅಸಂಪ್ಷನ್. ಇಟ್ ಕಾಂಟ್ರಡಿಕ್ಟ್ಸ್ ಅವರ್ ಅಸಂಪ್ಷನ್ ಅಂದರೆ ನಾವು ಅಂದ್ಕೊಂಡಿದ್ದು ಸುಳ್ಳು ಆಯಿತು. ಅಲ್ಲಿಗೆ ನಾವೇನು ಅಂದ್ಕೊಂಡಿದ್ವೋ ಅದು ಪೂರ್ತಿ ಬೇರೆ ಆಯಿತು. ಅಂದ್ಕೊಂಡಿರೋ ತಪ್ಪಾಯಿತು. ಅಲ್ಲಿಗೇನು ಆಯಿತು ಅಂದರೆ 7√5 ಒಂದು ಇರ್ರಾಷನಲ್. ಅದು ಯಾವಾಗ್ಲೂ ಇರ್ರಾಷನಲ್. ಬಾಯ್.